ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ತಿದ್ದೀರಾ ಅನ್ನೋದಕ್ಕೂ ಮುಂಚೆ ನೀವು ಹೇಳ್ತಿದ್ರಿ ನಿನ್ನೆಯಿಂದಲೂ ಕುಂಕುಮದ ವಿಚಾರದ ಕುರಿತು. ಕುಂಕುಮದ ವಿಶೇಷತೆ ಏನು, ಸುಮಂಗಲಿಯರಿಗೆ ಯಾಕೆ ಕುಂಕುಮ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾರೆ, ಹಾಗೆ ಎಲ್ಲಿ ಹೇಗೆ ಏಕೆ ಇಟ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ತಿದ್ರಿ. ಜೊತೆಗೆ ವೇದಾವತಿಯ ಒಂದು ನಂಟು ಕೂಡ ಕುಂಕುಮದೊಂದಿಗೆ ಇದೆ ಅಂತ ಹೇಳಿದ್ರಿ. ಹೇಗೆ ಗುರುಜಿ? ಯಾವುದೇ ಸ್ತ್ರೀಯನ್ನ ಇಷ್ಟವಿಲ್ಲದೆ ಮುಟ್ಟಿದ್ರೆ ಸುಟ್ಟು ಹೋಗ್ತೀನಿ ಅನ್ನತಕ್ಕಂಥ ಒಂದು ಭಾವ ಅವನಿಗೆ ಗೊತ್ತಿರುತ್ತೆ. ಅದರಿಂದಲೇ ಸೀತಮ್ಮನನ್ನು ಮುಟ್ಟೋದಿಲ್ಲ. ಆಕೆಯನ್ನು ಅಶೋಕವನದಲ್ಲಿ ಬಂದಿ ಮಾಡಿಟ್ಟಿರ್ತಾನೆ. ಈ ಹನುಮಂತ ರಾಮನಿಂದ ಹುಡ್ಕೊಂಡು ಬಂದು ಆ ಸೀತಾಮಾತೆಯನ್ನು ಹುಡ್ಕೊಂಡು ಬಂದು ನೋಡಿದಾಗ ಆ ದೇವಿ ಅಶೋಕವನದಲ್ಲಿರೋದು ನೋಡ್ತಾನೆ. ಯಾರಪ್ಪ ಇದು ಇಷ್ಟು ತದ್ಭಾವವಾಗಿ ಒಂಟಿಯಾಗಿ ಒಂದು ಆಲಾಪನಾ ಸ್ಥಿತಿನಲ್ಲಿದ್ದಾಳೆ, ಯಾರೋ ಒಂದು ಸ್ತ್ರೀ ಮೂರ್ತಿ ಬಂದಿಯಾಗಿ ಅಂತ ನೋಡಿದ್ರೆ ಏನೂ ಇಲ್ಲ, ಬರೀ ನಾರು ಮಡಿ ಹುಟ್ಟಂಥ ಒಂದು ಹೆಣ್ಣುಮಗು, ಕರಿಮಣಿಯ ಒಂದು ಭಾವ, ಆ ಮುಖದಲ್ಲಿ ಒಂದು ಕುಂಕುಮ, ಇಲ್ಲೊಂದೇನೋ ಒಂದು ಪುಟ್ಟದಾಗಿ ಕದಲಿಕೆ. ಸರಿ ಆಯಿತು ಅಂಥೇಳಿ ಸೂಕ್ಷ್ಮವಾಗಿ ಅಲ್ಲೇ ನೋಡ್ತಿರ್ತಾನೆ. ಆಕೆನೇ ಇರ್ಬೋದಾ ಏನು ಎತ್ತ ಅಂತ. ಪ್ರತಿನಿತ್ಯ ಆಕೆ ಮಾಡ್ತಿದ್ದಂಥ ಕೆಲಸ ತ್ರಿಕಾಲದಲ್ಲಿಯೂ ಇಲ್ಲೊಂದು ಕುಂಕುಮ, ಇಲ್ಲೊಂದಷ್ಟು ಸಿಂಧೂರವನ್ನು ಇಡ್ತಕ್ಕಂಥದ್ದು. ಹಾಗೂ ಹೀಗೂ ಗೊತ್ತಾಗಿ ಹನುಮಂತ ಇದು ನನ್ನ ಮಾತೃಮಯ್ಯೇ ಸೀತಾಮಾತೆ ಅಂಥೇಳಿ ಆಕೆ ಪಾದಕ್ಕೆ ಹೋಗಿ ಬಿದ್ದು ಏನೇನೋ ಹೇಳಿ ಒಪ್ಪಿಸ್ತಾನೆ. ಆದರೂ ಒಪ್ಪೋದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ ನಾನು ನಿಮಗೆ, ಹೇಗೆ ಒಪ್ಪಿಸ್ತಾನೆ ಅಂತಕ್ಕಂಥ. ಯಾಕಂದರೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ಹನುಮಂತ ಕೂಡ ಮಹಾನ್ ಜ್ಯೋತಿಷ್ಯ ಕಲ್ತಿರ್ತಾನೆ. ಜ್ಯೋತಿಷ್ಯ, ಪರಮ ಜ್ಯೋತಿಷ್ಯ. ಹನುಮಾನ್ಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ತಂತ್ರಗಳ ಬಗ್ಗೆ ಹೇಳಿದ್ರೆ ಮಂಡೋದರಿಯ ಕದಡಿ ಹೋಗ್ತಾಳೆ, ಮೋಸ ಹೋಗ್ತಾಳೆ. ಅದರಿಂದಲೇ ರಾವಣನ ವಧೆ ಆಗುತ್ತೆ. ಅದನ್ನು ಮುಂದೊಂದು ದಿನ ನಿಮಗೆ ತಿಳಿಸ್ಕೊಡ್ತೇನೆ, ಯಾವ ರೀತಿ ತನ್ನ ಜ್ಯೋತಿಷ್ಯ ಪಾಂಡಿತ್ಯದಿಂದ ಕದಡಿಸ್ತಾನೆ ಅನ್ನತಕ್ಕಂಥದ್ದು. ಅಂಥ ಒಂದು ಹನುಮಂತ ಆ ಮಾತೃಮಯ್ಯ ತಮ್ಮ ರಾಮಯ್ಯ ಕಳಿಸಿದ್ದಾನೆ ಅಂತ ಹೇಳಿ ಆ ಮುದ್ರೆ ಉಂಗುರ ಎಲ್ಲ ಕೊಟ್ಟು ಸಮಾಧಾನ ಪಡಿಸಿ ಆದಮೇಲೆ ಆಕೆ ಖುಷಿಯಾಗಿ ಒಂದು ಚೂಡಾಮಣಿ ಕೊಡ್ತಾಳೆ ತಾನು ಇಟ್ಕೊಂಡಿದ್ದಂಥದ್ದು. ಇದನ್ನು ತೊಗೊಂಡೋಗಿ ನನ್ನ ರಾಮನಿಗೆ ಕೊಡು ಅಂತ. ಇವತ್ತಿಗೂ ನೋಡಿ ನೀವು ಹನುಮಂತನ ದೇವಸ್ಥಾನ ನೋಡಿದ್ರೆ ಸಾಮಾನ್ಯವಾಗಿ ದಕ್ಷಿಣದ ದಿಕ್ಕಿಗೆ ಮುಖ ಮಾಡಿರ್ತವೆ. ದಕ್ಷಿಣ ಅಂದರೆ ಏನು? ಲಂಕೆಗೆ ಮುಖ ಮಾಡ್ತಿದ್ದಾನೆ ಹನುಮಂತ. ಸೀತಮ್ಮನನ್ನು ನೋಡ್ಲಿಕ್ಕೆ, ಆ ವಿಜಯ ಪಡೆಯಲಿಕ್ಕೆ ಹೋಗ್ತಿದ್ದಾನೆ. ವಿಜಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹೋಗ್ತಿದ್ದಾನೆ ದಕ್ಷಿಣದ ಕಡೆ ಅನ್ನತಕ್ಕಂಥದ್ದು. ಕೆಲವೊಂದು ಅಪರೂಪ ದೇವಸ್ಥಾನಗಳಿದೆ, ಅದು ಉತ್ತರಕ್ಕೆ ಮುಖ ಮಾಡಿರ್ತವೆ. ಅದೇನೇನೂ ಅಲ್ಲ, ಹನುಮಂತ ವಿಜಯಿಯಾಗಿ ಅಮ್ಮನನ್ನ ನೋಡ್ಕೊಂಡು ಬರ್ತಿದ್ದಾನೆ, ಸೀತಾಮಾತೆಯನ್ನ, ಚೂಡಾಮಣಿಯನ್ನ ತಗೊಂಡು ಬರ್ತಿದ್ದಾನೆ ರಾಮನಿಗೆ ಕೊಡ್ಲಿಕ್ಕೆ. ಅಯ್ಯ, ನನ್ನ ತಾಯಿ ಸೀತಮ್ಮ ನಿನ್ನ ಪತ್ನಿ ಕೊಟ್ಟಿದೆ, ಆಕೆ ನೋಡಿದ್ದೇನೆ ಅನ್ನೋ ಒಂದು ಖುಷಿಯಿಂದ ಬರ್ತಿದ್ದಾನೆ ಅನ್ನತಕ್ಕಂಥದ್ದು. ಅದಕ್ಕೆ ಉತ್ತರಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪೂಜೆಗೆ ಹೋದ್ರೆ ತುಂಬಾ ವಿಶೇಷ, ಬೇಗ ಫಲವೃದ್ಧಿ ಅನ್ನತಕ್ಕಂಥದ್ದು ಇರಲಿ. ಆ ತಾಯಿನ ಬರ್ಬೇಕಾದ್ರೆ ಕೇಳ್ತಾನೆ, ಅಮ್ಮ ಅಮ್ಮ ಆಗ್ಲೇ ನೋಡಿದೆ, 3-4 ದಿನದಿಂದ ನೋಡ್ತಿದ್ದೀನಿ, ಇಲ್ಲಿಡ್ತಿ ಇದ್ರ ಅರ್ಥ ಏನು ಅಂತ. ಇಲ್ಲಿಟ್ರೆ ಯಾವ ಗಂಡಾಗಲಿ ಆ ಹೆಣ್ಣನ್ನು ನೋಡಬೇಕು ಅಂದರೆ, ಮದುವೆ ಆದಂಥ ಸೌಭಾಗ್ಯವತಿಯನ್ನು ನೋಡಬೇಕಂದ್ರೆ 8 ಗುಂಡಿಗೆ ಬೇಕು. ಕೆಟ್ಟ ದೃಷ್ಟಿಯಿಂದ ನೋಡಬೇಕು ಅಂದರೆ ಸೂರ್ಯ ಪ್ರಭಾವ ಜಾಸ್ತಿ ಆಗುತ್ತೆ, ಕ್ಷಾತ್ರ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗೇ ಕೈ ಮುಗಿದು ಪಕ್ಕಕ್ಕೆ ನಿಂತ್ಕೋತಾರೆ. ಸರಿ, ಬೈತಲೆಗಿಡ್ತಿದ್ದಲ್ಲಮ್ಮ, ಅದು ಯಾಕೆ ಅಂತ ಕೇಳ್ತಾನೆ. ಅಪರೂಪದ ಇನ್ನೊಂದು ಚೂರು ಬಣ್ಣ ಇತ್ತಲ್ಲ ಅಂತ. ಅಯ್ಯೋ ಹುಚ್ಚಪ್ಪ, ಇದನ್ನಿಟ್ರೆ ನಿನ್ನ ರಾಮನಿಗೆ ಆಯುಷ್ಯ ಜಾಸ್ತಿ ಆಗುತ್ತೋ, ನನ್ನ ಗಂಡನಿಗೆ ಅಂತ ಹೇಳ್ತಾಳೆ ಆ ತಾಯಿ ಜೀವ. ಅಂತ ಹನುಮಂತ ಆ ಮಾತನ್ನ ಜ್ಞಾಪಕ ಇಟ್ಕೊಂಡು ರಾಮನಿಗೆ ಪಟ್ಟಾಭಿಷೇಕವೆಲ್ಲ ಆದಮೇಲೆ ಹನುಮಂತನ ಕರೆದು ಸನ್ಮಾನ ಮಾಡೋಣ, ರಾವಣನ ಯುದ್ಧದಲ್ಲಿ ಎಷ್ಟೆಲ್ಲ ಸಹಾಯ ಮಾಡ್ದ ಅನ್ನತಕ್ಕಂಥ ಭಾವಾರ್ಥದಿಂದ ಹುಡುಕಿಸ್ತಾರೆ. ಎಲ್ಲೂ ಇಲ್ಲ. ಕೊನೆಗೆ ರಾಮನಿಗೆ ಗೊತ್ತು, ಇವನು ಹೋಗಿ ಕಪಿಬುದಿ ಎಲ್ಲೋ ತೋಟದಲ್ಲಿ ಸೇರ್ಕೊಂಡಿರ್ತಾನಂತ. ಹುಡುಕೊಂಡು ಇಬ್ರು ಬಂದ್ರೆ ಒಂದು ಪೆಡಂಭೂತ ಸೇರ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ. ಭಟ್ರು ಬಂದು ಹೇಳ್ತಾರೆ, ಒಂದು ಕೆಂಪು ಭೂತ ಸೇರ್ಕೊಂಡ್ಬಿಟ್ಟೈತೆ, ವಿಚಿತ್ರ ಪ್ರಾಣಿ ಸ್ವಾಮಿ, ನಾವೆಲ್ಲೂ ನೋಡ್ದಿರೋದು ಅಂತ. ಹೋಗಿ ನೋಡಿದ್ರೆ ಈ ಹನುಮಂತ ಫುಲ್ಲು ಸಿಂಧೂರ ಬಳ್ಕೊಬಿಟ್ಟು ಹೊರಲಾಡ್ಕೊಂಡು ರಾಮ ರಾಮ ಅಂತ ಕೆಂಪು ಬಣ್ಣದಲ್ಲಿ ಹೊರಲಾಡ್ತಿರ್ತಾನೆ ಆ ಸಿಂಧೂರದಲ್ಲಿ. ಏನೋ ಬಂತು ನಿನಗೆ ಅಂದರೆ, ಅವತ್ತು ಸೀತಮ್ಮ ಇಷ್ಟೇ ಇಟ್ಕೋತಾ ಇದ್ಲು ಬೈತಲಿನಲ್ಲಿ ನನ್ನ ರಾಮನಿಗೆ ಆಯುಷ್ ಹೆಚ್ಚಾಗುತ್ತೆ ಅಂತ ನಿನಗೆ ಇನ್ನಷ್ಟು ಯುಗಾಂತರಗಳಿರಬೇಕು ನೀನು, ಅದಕ್ಕೆ ಮೈಯೆಲ್ಲ ಹಚ್ಕೊಬಿಟ್ಟಿದ್ದೀನಿ ರಾಮಯ್ಯ ಅಂತ ಹೇಳ್ತಾನಂತೆ ಹನುಮಂತ. ಆ ಒಂದು ಭಕ್ತಿಯ ಪರಾಕಾಷ್ಠತೆಗೆ ಮೆಚ್ಚಿದಂಥ ರಾಮ, ನಾನಲ್ಲ ಯುಗಾಂತರ, ನನ್ನ ಬಗ್ಗೆ ಹೇಳಲಿಕ್ಕೆ ನೀನಿರಬೇಕು ಅಂತ ಹೇಳಿ ಚಿರಂಜೀವತ್ವವನ್ನು ಕೊಟ್ಟು, ಇನ್ನು ಮೇಲೆ ನಿನ್ನ ದೇವಸ್ಥಾನಕ್ಕೆ ಯಾರು ಬಂದರೂ ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಸಿಂಧೂರವನ್ನು ದಾನ ಕೊಟ್ಟರು, ಸೀತಮ್ಮನ ಹೆಸರಿನಲ್ಲಿ ದಾನ ಮಾಡಿದ್ರು, ಇಟ್ಕೊಂಡ್ರು ಒಳ್ಳೇದಾಗುತ್ತೆ. ಈ ಒಂದು ಸಿಂಧೂರ ಪ್ರತಿಯೊಬ್ಬ ಹೆಣ್ಣು ಮಗಳ ಪ್ರತೀಕವಾಗಿ ನಿಲ್ಲಲಿ, ಸೀತಮ್ಮನ ಪ್ರತೀಕವಾಗಿ ಅಂತ ಸೀತಮ್ಮ ಕೂಡ ಆಶೀರ್ವಾದ ಮಾಡ್ತಕ್ಕಂಥದ್ದು. ಅದಕ್ಕೆ
ಹೆಣ್ಮಕ್ಳಿಗೆ ಹೇಳ್ತೇವೆ ಆ ಕುಂಕುಮ ಸಿಂಧೂರ ಯಾವಾಗಲೂ ಹಣೆಯಲ್ಲಿ ಇಟ್ಕೊಳ್ರೋ ತಾಯಿ ಅಂತ ಹೇಳ್ತಕ್ಕಂಥದ್ದು. ಒಳ್ಳೇದಾಗಲಿ ನಿಮಗೂ, ರಾಮನಂತ ಗಂಡ, ರಾಮನಂತ ಯುಗ ಯುಗಾಂತರಗಳಿಗೂ ಹೆಸರು ಇರತಕ್ಕಂಥ ಗಂಡನಾಗಿ ಇರಲಿ, ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ಒಳ್ಳೇದಾಗಲಿ. ಗುರುಜಿ, ಸೀತಾಮಾತೆಯ ಜಯಂತಿಯ ಪ್ರಯುಕ್ತ ಎಷ್ಟು ಒಂದು ಮುಗ್ಧ ಭಾವನೆಯ ಭಕ್ತಿಯ ಪರಾಕಾಷ್ಠೆಯನ್ನ ಸಾರುವಂತಹ ಒಂದು ಉಪಕಥೆಯನ್ನ ಹೇಳೋದ್ರ ಜೊತೆಗೆ ಕುಂಕುಮದ ಮಹತ್ವವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಕುಂಕುಮವನ್ನ ಎಲ್ಲಿ ಇಡಬೇಕು, ಏಕೆ ಇಡಬೇಕು ಅಂತ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನಮ್ಮ ಸಮಸ್ತ ವೀಕ್ಷಕರಿಗೆ ಎಂದಿನಂತೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ.